ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮದಿರಲ್ರಿ? ಇವತ್ತು ಅಂಗಾರಕ ಸಂಕಷ್ಟ ಚತುರ್ಥಿ ಜೊತೆಗೆ ಇನ್ನೊಂದು ಏನು ಸ್ಪೆಷಲ್ ಅಂದರೆ ನಮ್ಮ ಹಾರ್ದಿಕಂದು 3ನೇ ವರ್ಷದ ಬರ್ಡೇ. ಈಗೆಲ್ಲ ನೋಡ್ತಿರೋ ಫೋಟೋ ನೀವು ಫಸ್ಟ್ ಸೆಕೆಂಡ್ ಇಯರ್ ಬರ್ತಡೇ ರೀ. ಈಗ ಬರ್ರಿ ನೋಡೋಣ 3rd ಇಯರ್ ಬರ್ತಡೇ ಒಂದು ಹೆಂಗೆ ಆಕೈತಿ ಅನ್ನೋದನ್ನು ಈ ವಿಡಿಯೋದಾಗ ನೋಡೋಣ್ರಿ. ಇವತ್ತು ಅಂಗಾರಕ ಸಂಕಷ್ಟ ಚತುರ್ಥಿ ಇರೋದ್ರಿಂದ ಪೂಜೆ ಎಲ್ಲ ಮುಗಿಸಿ ಇವತ್ತು ಒಂದತ್ತದೇವ್ರಿ. ಅಂಗಾರಕ ಸಂಕಷ್ಟಿ ಮಂಗಳವಾರ ಬರೋದ್ರಿಂದ ಭಾಳ ಸ್ಪೆಷಲ್ ರೀ. ವರ್ಷ ಪೂರ್ತಿ ಮಾಡುವಂಥ ಸಂಕಷ್ಟ ಚತುರ್ಥಿಗಿಂತ ಈ ಮಂಗಳವಾರ ಬರುವಂಥ ಸಂಕಷ್ಟ ಚತುರ್ಥಿ ಮಾಡಿದ್ರೆ ಭಾಳ ಚಲೋ ಅಂತ ಹೇಳ್ತಾರೆ ರೀ. ಭಾಳ ಗ್ರ್ಯಾಂಡಾಗಿ ಏನಿಲ್ಲ, ಸಿಂಪಲ್ಲಾಗಿ ಮನ್ಯಾಗ ಕೇಕ್ ತಂದು ಸೆಲೆಬ್ರೇಟ್ ಮಾಡ್ಬೇಕಂತ ಅಂದ್ಕೊಂಡೇವ್ರಿ. ಹೇಳ ವಿಶ್ ಮಾಡ್ರಿ, ಎಲ್ಲರೂ ಆಶೀರ್ವಾದ ಮಾಡ್ರಿ. ಥ್ಯಾಂಕ್ ಯು ಗೈಸ್. ಎಲ್ಲ ವ್ಯೂವರ್ಸ್ ನಮ್ಮ ಹಾರ್ದಿಕಾಗ ವಿಶ್ ಮಾಡ್ರಿ, ಆಶೀರ್ವಾದ ಮಾಡ್ರಿ. ಒಂದು ಬರ್ತಡೇ ಐತಿ, ಸೊ ನೋಡೋಣ ಬರ್ರಿ ಹೆಂಗೆ ಸೆಲೆಬ್ರೇಟ್ ಮಾಡ್ತೀವಿ ಸಿಂಪಲ್ಲಾಗಿ ಅನ್ನೋದು ನೋಡೋಣ್ರಿ. ಇದು ಅವರತ್ತೆ ಅವನಿಗೆ ಗಿಫ್ಟ್ ಕೊಟ್ಟಾರ್ರಿ, ವಾಚ್. ಹಂಗೆ ನಾವು ಜಳಕಾದ್ಮೇಲೆ ನಮ್ಮ ಮನೆ ಮುಂದಿರೋ ಹನುಮಪ್ಪಗೆ ಹೋಗಿ ಬರ್ಬೇಕಂತ ಅಂದ್ಕೊಂಡೇವ್ರಿ. ಹಾಗಾಗಿ ಹನುಮಪ್ಪನ ಗುಡಿಗೆ ಬಂದೇವ್ರಿ. ಹಾರ್ದಿಕ್ ದೇವ್ರ ಹತ್ರ ಭಾಳ ಭಕ್ತಿಯಿಂದ ಬೇಡ್ಕೊಳತ್ತಾನ್ರಿ. ಹಾಗಾಗಿ ದೇವರು ಇವನಿಗೆ ಆಯುರ ಆರೋಗ್ಯ ಐಶ್ವರ್ಯ ಎಲ್ಲ ಒದಗಿಸ್ಲಿ ಅಂತ ಹೇಳಿ ನಾವು ಬೇಡ್ಕೊಳುತ್ತಾ ದೇವ್ರ ಹತ್ರ. ನಮ್ಮದು ನಾಷ್ಟ ಇನ್ನೂ ಆಗಿಲ್ರಿ, ಹಾಗಾಗಿ ಮನೆಗೆ ಹೋಗಿ ಈಗ ನಾಷ್ಟ ಪ್ರಿಪೇರ್ ಮಾಡ್ಬೇಕು. ಪ್ರಿಪೇರ್ ಮಾಡೋದೇನಿಲ್ರಿ, ಪಲ್ಯ ಮತ್ತು ಚಟ್ನಿ ಆಗೈತಿ, ಹಾಗಾಗಿ ಪಡ್ಡು ಹಾಕಿ ತಿಂದ್ರೆ ಆಯ್ತು ರೀ. ಬರ್ರಿ ಹೋಗೋನು. ಈಗ ನಾವು ಮನೆಗೆ ಹೋಗಿ ಪಡ್ಡು ಮಾಡ್ಕೊಂಡು ಬಿಸಿ ಬಿಸಿ ಪಡ್ಡು ತಿನ್ನೋನು. ನಾಷ್ಟ ಮಾಡ್ಕೊಂಡು ತಿಂದ್ವಿ ಅಂದ್ರೆ ಮಧ್ಯಾಹ್ನದ ಏನು ಅಡುಗೆ ಇಲ್ಲರಿ, ಯಾಕಂದ್ರೆ ಮನೇಲಿ ಯಾರೂ ಇಲ್ಲ, ಎಲ್ಲರೂ ಜಾತ್ರೆಗೆ ಹೋಗ್ಯಾರ. ಹಾಗಾಗಿ ಸಾಯಂಕಾಲದ ಏನಾದರೂ ಸ್ಪೆಷಲ್ ಸ್ವೀಟ್ ಮಾಡಬೇಕಂತ ಅಂದ್ಕೊಂಡೇವಿ ನಮ್ಮ ಹಾರ್ದಿಕನ ಬರ್ತಡೇ ಸಲುವಾಗಿ. ನೋಡೋಣ ಬರ್ರಿ ನಾವು ಏನು ಸ್ವೀಟ್ ಮಾಡ್ತೀವಿ, ಸಾಯಂಕಾಲ ಕೇಕ್ ಹೆಂಗೆ ಕಟ್ ಮಾಡ್ತೀವಿ ಅನ್ನೋದನ್ನು ಈ ವಿಡಿಯೋದಾಗ ನೋಡ್ರಿ. ಗೂರಿಲ್ಲ 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 ಏನು ಮಾಡತ್ತೀರಿ? ಡ್ಯಾನ್ಸ್ ಮಾಡ. ಮಸ್ತ್ ಮಲ್ಲೈಕ ಮಸ್ತ್ ಮಲ್ಲೈಕ ಅಕ್ಕ ಮಾಡಿ ಚೋಟ. ಮಸ್ತ್ ಮಲ್ಲೈಕ ಮಸ್ತ್ ಮಲ್ಲೈಕ ಮಸ್ತ್ ಮಲ್ಲೈಕ ಸುಸ್ತ್ ಮಸ್ತ್ ಯೋ ಯಾವ್ದು ಡಾನ್ಸ್ ಮಾಡ್ತಿಲ್ಲ ಚೋಟು, ನೀ ತೆಂಗೆ ತೆಂಗೆ ಮಾಡ ಚೋಟು. ಬರ್ಡೇ ಬಾಯ್ ಬರ್ಡೇ ಬಾಯ್. ಮನೇಲಿ ಯಾರು ಇಲ್ಲ ಕಾರಣ ಮನೇಲಿ ನಾವೇ ಇಬ್ಬರು ಇರೋದ್ರಿಂದ ಸ್ವಲ್ಪ ಫನ್ ಟೈಮ್ ಸ್ಪೆಂಡ್ ಮಾಡಿದ್ವಿ. ಈವ್ನಿಂಗ್ ಬರ್ತಡೇಗೂ ಮತ್ತು ಸ್ಪೆಷಲಾಗಿ ಉತ್ತರ ಕರ್ನಾಟಕದ ಫೇಮಸ್ ಸಜ್ಜಕದ ಹೋಳಿಗೆ ಮಾಡಿದ್ವಿ. ಹೂರ್ಣದ ಹೋಳಿಗೆಗಿನ ಈಸಿಯಾಗಿ ಟೈಮು ಉಳಿತೈತ್ರಿ, ಟೇಸ್ಟಿ ಕೂಡ ಹಾಕವು, ಮಕ್ಕಳು ಕೂಡ ತಿಂತಾರೆ. ಹಾಗಾಗಿ ಸಜ್ಜಕದ ಹೋಳಿಗೆ ಮಾಡಿದ್ವಿ, ಭಾಳ ಟೇಸ್ಟಿ ಆಗಿದ್ದು. ಎಲ್ಲ ಒಂಚೂರು ಜಾಸ್ತಿ ಆದ್ರೂ ಭಾಳ ರುಚಿ ಹಾಕವು. ತುಪ್ಪದ ಜೋಡಿ ಮಸ್ತ್ ಹಾಕವ್ರಿ ಟೇಸ್ಟ್. ಕಡಿಮೆ ಟೈಮ್ನಾಗ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಬಳಸಿ ಮಾಡಬೇಕಾದಂಥ ಹೋಳ್ಗೆ ಥರ, ಸೇಮ್ ಹೋಳ್ಗೆ ಥರನ ರೆಸಿಪಿ ಅಂದ್ರೆ ಇದು ನಮ್ಮದು ಉತ್ತರ ಕರ್ನಾಟಕದ ಫೇಮಸ್ ಸಜ್ಜಕದ ಹೋಳ್ಗೆ. ಬಾಣಂತಿಯರಿಗಂತರೂ ಭಾಳ
ಮಸ್ತ್ ರೆಸಿಪಿ ರೀ. ಯಾಕಂದ್ರೆ ಬೆಲ್ಲ ಇರ್ತೈತಿ, ಸಜ್ಜಕದ ಅವ್ರು ಹುಗ್ಗಿ ಕುಡಿತಿರ್ತಾರಲ್ರಿ ಬಾಣಂತಿಯರು. ಅದ್ರ ಬದಲು ಈ ಹೋಳ್ಗಿನ ಸಜ್ಜಕದ ಹೋಳ್ಗೆ ತುಪ್ಪ ತಿಂದ್ರೆ ಭಾಳ ಬೆಸ್ಟ್. ಈವ್ನಿಂಗ್ ಕೇಕ್ ಕಟಿಂಗ್ ಶುರು ಆಕೈತ್ರಿ. ಇನ್ನೇನು ಪ್ರಿಪ್ರೇಷನ್ ಎಲ್ಲ ನಡೆಯತೈತಿ. ನಮ್ಮ ಹಾರ್ದಿಕಂದ 3ನೇ ವರ್ಷದ ಬರ್ಡೇ. ವಿಡಿಯೋನ ಕೊನೆವರೆಗೂ ನೋಡ್ರಿ, ಪೂರ್ತಿಯಾಗಿ ನೋಡ್ರಿ. ಹಾಯ್, ಹ್ಯಾಪಿ ಬರ್ಡೇ. ಇಲ್ಲಿ ಇಲ್ಲಿ ನೋಡಿ, ಇಲ್ಲಿ ಥ್ಯಾಂಕ್ ಯು ಅನ್ಬೇಕು. ಅಲ್ಲ ತತ್ತು ಮ್ಯಾಗಿನ್ ಬೋಲ್ಡಿ ಬಿಚ್ಚದ ಕ್ಯಾರೆಟ್ ಕೊಡೋ ನಾ ಕೆರ್ ಕೊಡ್ಲಾ? ನನ್ನ ಕೈ ಹಿಂಗೆ ಹಿಡ್ಕೊ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಚೋಟು, ಹ್ಯಾಪಿ ಬರ್ಡೇ ಟು ಯು. ತಿನ್ನಲ್ಲೇ ಕ್ರೀಮ್ ತಿನ್ಕಂತ ತಮ್ಮಗ್ ತಿನ್ಸ್ನಿ. ನಮ್ಮ ಮನೆಯ ಸಿಂಪಲ್ ಬರ್ತ್ಡೇ ಸೆಲೆಬ್ರೇಷನ್ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ವಿಡಿಯೋನ ಕೊನೆವರೆಗೂ ನೋಡಿರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿರಿ. ಪ್ಲೀಸ್ ನಮಗೂ ಸಪೋರ್ಟ್ ಮಾಡಿರಿ. ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.